ಸೊ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬ್ಲಾಗ್ ಏನಂದರೆ, ನಾನು ಧನು ವಿಕ್ರಮ್ ಎಲ್ಲ ಸೇರಿ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ಅದೇ ವ್ಲಾಗ್ನ ಇವತ್ತು ಮನೆಯಿಂದ ಸ್ಟಾರ್ಟ್ ಮಾಡಿಲ್ಲ, ವಿಕ್ರಮ್ ಮನೆ ಹತ್ರನೇ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಇಲ್ಲಿ ಮೇನ್ ರೋಡ್ವರೆಗೂ ನಡ್ಕೊಂಡು ಹೋಗ್ತಾಯಿದ್ದೀವಿ. ಧನು ಬರ್ತವ್ನು ಪಿಕ್ ಮಾಡೋಕ್ಕೆ. ಅವ್ನು ಬಂದಮೇಲೆ ಇಲ್ಲಿಂದ ಬೇಪ್ನಲ್ಲಿ ಮೆಟ್ರೋಗೆ ಹೋಗಿ ಅಲ್ಲಿಂದ ಹೊರಡೋದು. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಗಾಯ್ಸ್ ಇವಾಗ ತಾನೇ ಬೇಪ್ನಲ್ಲಿ ಮೆಟ್ರೋ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಅದೇ ಇಸ್ಕಾನ್ಗೆ ಡೈರೆಕ್ಟ್ ಮೆಟ್ರೋ ಇಲ್ವಂತೆ. ಸೊ 2 ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಸೊ ಅದೇ ವಿಕ್ರಮಲ್ಲಿ ಗಾಡಿ ಪಾರ್ಕ್ ಮಾಡ್ತವನೆ, ಧನು ಇಲ್ಲ ಅವನೇ ನೋಡಿ. ಮತ್ತು ಅದೇ ಇನ್ನು ಮುಂದೆ ಹೋಗ್ಬಿಟ್ಟು ಅದೇ ಟಿಕೆಟ್ ಎಲ್ಲ ತೊಗೊಂಡು ಮೆಟ್ರೋಲ್ಲಿ ಹೋಗಬೇಕು. ಸೊ ಅಲ್ಲಿವರೆಗೂ ಕಾಯಿರಿ, ಮುಂದೆ ಏನೇನಾಗುತ್ತೋ ತೋರಿಸ್ಕೊಡ್ತೀನಿ ನಿಮಗೆ. ಗೈಸ್ ಇವಾಗ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ. ಮೆಟ್ರೋ ಕಾಯ್ತಾ ಇದ್ದೀವಿ. ಸೊ ನೋಡಿ ಎಲ್ಲ ಇಲ್ಲೇ ಇದ್ದಾರೆ ಬಾಯ್ಸು. ವಿಕ್ರಮ್ ಹೇಳು. ಅದನ್ನು ಹೇಳು ಗೈಸ್. ಇವನೇ ಗೈಸ್ ನಮ್ಮ ಎಡಿಟರು, ಸಖತ್ತಾಗಿ ಎಡಿಟ್ ಮಾಡ್ತಾನೆಲ್ಲ. ಸೊ ನಿಮಗೂ ಏನಾದರೂ ಎಡಿಟಿಂಗ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗಾಯ್ಸ್ ಅದೇ ಮೆಟ್ರೋ ಎಲ್ಲ ಇಳಿದ್ಬಿಟ್ಟು ಹತ್ರ ಇಸ್ಕಾನ್ ಟೆಂಪಲ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಏನು 100 ಮೀಟರ್ಸ್ ಐತೆ. ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಈಚೆ ಬರ್ತೀನಿ. ಯಾಕಂದರೆ ಒಳಗಡೆ ತುಂಬ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಸೊ ಅದಕ್ಕೆ ಅಲ್ಲೆಲ್ಲ ತುಂಬ ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಮುಂದೆ ಏನೇನಾಗುತ್ತೋ ನಿಮಗೆ ವೀಡಿಯೋ ತೋರಿಸ್ಕೊಡ್ತೀನಿ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಅದೇ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ದೇವಸ್ಥಾನ ಒಳಗಡೆ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ನಿಮ್ಗೆ ತುಂಬ ತೋರ್ಸೋಕ್ಕಾಗಿಲ್ಲ ಏನೇನು ಇತ್ತು ದೇವಸ್ಥಾನ ಒಳಗಡೆ. ತುಂಬ ಚೆನ್ನಾಗಿತ್ತು ಗಾಯ್ಸ್, ಫುಲ್ ಪೀಸ್ ಆಗಿತ್ತು ದೇವಸ್ಥಾನ ಒಳಗಡೆ. ತುಂಬ ಏನೇನೋ ನಡೀತಾ ಇತ್ತು. ಸೊ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಮಾಡಿದರೆ ಫೋನ್ ಕಿತ್ಕೊಂಡ್ಬಿಟ್ಟು ಕಳಿಸಿರೋರು. ಸೊ ಅದಕ್ಕೆ ಇವಾಗ ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ ಕಬ್ನಾಲ್ ಕುಡಿಯೋಕ್ಕೆ. ಸೊ ಗಾಯ್ಸ್ ಅದೇ ಹೆಲ್ತಿಯಾಗಿರ್ಬೇಕಂತ ಕಬ್ನಾಲ್ ಕುಡಿತಾ ಇದ್ದೀವಿ. ಸೊ ಗಾಯ್ಸ್ ಅದೇ ಮೆಟ್ರೋ ಹತ್ತಿ ಎಲ್ಲಿ ಮಹಾಲಕ್ಷ್ಮಿ ಲೇಔಟಿಂದ ತಿರ್ಗಾ ಮೆಜೆಸ್ಟಿಕ್ ಹತ್ರ ಬಂದು ಮೆಜೆಸ್ಟಿಕ್ಕಿಂದ ಹತ್ತಿ ಬೇಪ್ನಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಫುಲ್ ಟಯರ್ಡ್ ಆಗಿದ್ದೀನಿ. ಸೊ ಅದೇ ಬ್ಲಾಗ್ ಎಂಡ್ ಮಾಡ್ತೀವಿ. ಬಾಯ್.